ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಾವು ಯುವಕರು ಸಾಧಾರಣವಾಗಿ ಧರ್ಮದ ವಿಷಯವಾಗಿ ಕೆಲವು ಸೂಕ್ಷ್ಮತೆಗಳನ್ನು ತಿಳಿದುಕೊಳ್ಳಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ ಇದನ್ನು ಅಪೇಕ್ಷೆ ಮಾಡಬೇಕು, ಇದನ್ನೇ ಕೇಳಬೇಕು ಭಗವಂತನಲ್ಲಿ ಅಂತ ಹೇಳ್ತಾರೆ. ಗೀತೆ ಒಳಗೆ ಜ್ಞಾನದ ಬಗ್ಗೆ ಹೇಳಿದ್ದು, ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಸಮಾನವಾದಂಥ ವಸ್ತು ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಎಲ್ಲ ದುಃಖಗಳಿಗೆ ಮೂಲ ಕಾರಣ ಅಜ್ಞಾನ. ಜ್ಞಾನ ಆಯಿತು, ದುಃಖ ಇಲ್ಲ. ಕೇವಲ ಜ್ಞಾನ ಸಾಕ ಅಂದರೆ ಶಂಕರ ಭಗವತ್ಪಾದರು ಹೇಳ್ತಾರೆ, ಜ್ಞಾನ ಒಂದು ಹೊಲನ್ನು ಸ್ವಚ್ಛ ಮಾಡಿದಂಗೆ. ಆ ಹೊಲದಲ್ಲಿ ಏನಾದರೂ ಉತ್ಪತ್ತಿ ಬೇಕಲ್ಲ, ಬರೀ ಸ್ವಚ್ಛ ಮಾಡಿದ್ರಿ ಕೂತ್ರೆ ಏನೂ ಉತ್ಪತ್ತಿ ಇಲ್ಲ ಅಂದರೆ ಹೇಗೆ? ಭಕ್ತಿ ಎಂಬುದು ಅಲ್ಲಿ ಒಂದು ಬೀಜ ಇದ್ದಂಗೆ ಅಲ್ಲಿ ಉತ್ಪತ್ತಿ ಆಗ್ತದೆ. ಕಾರಣ ಭಕ್ತಿ ಕೂಡ ದೇವರ ಬಗ್ಗೆ ಅಷ್ಟೇ ಅವಶ್ಯಕ ಅಂತ ಹೇಳಿ. ಆ ಭಕ್ತಿ ಅಂದರೆ ಏನು ಎಂಬುದಕ್ಕೆ ಅದು ಒಂದು ಸಮಸ್ಯೆ. ಭಕ್ತಿ ಅಂದ ತಕ್ಷಣ ಈ ದಿನಗಳಲ್ಲಿ ನೋಡ್ತೀವಿ, ಭಯಂಕರ ಪೂಜೆಗಳು, ಪುನಸ್ಕಾರಗಳು, ಜಪಗಳು, ತಪಗಳು, ಸಹಸ್ರ ಕುಂಭ ಕ್ಷೀರಾಭಿಷೇಕ, ಲಕ್ಷ ಬಿಲ್ವಾರ್ಚನ, ಕೋಟಿ ಪುಷ್ಪಾರ್ಚನ, ಮೈಕು, ಲೈಟು, ಸೀರಿಯಲು, ಏನು ಸಪ್ಪಳ, ಗುಂಪು, ಜನರನ್ನು ಸೇರಿಸೋದು, ಇದೆಲ್ಲ ಭಕ್ತಿಯೊಳಗೆ ಬರ್ತದೇನು? ಇದು ಅವಸರ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ, ಅಷ್ಟೇ ಅವಸರ ಅಲ್ಲ. ಗೀತೆ ಒಳಗೆ 12ನೇ ಅಧ್ಯಾಯದಲ್ಲಿ ಭಕ್ತಿ ಬಗ್ಗೆ 20 ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳಿದ್ದ. ಪತ್ರಂ ಪುಷ್ಪಂ ಫಲಂ ತೋಯಂ, ಇಷ್ಟು ಮಾತ್ರ ಸಾಕು ನನಗೆ. ನ ಕಾಂಕ್ಷತಿ ನ ಶೋಚತಿ, ಶುಭಾಶುಭ ಪರಿತ್ಯಾಗಿ, ಯಾವುದು ಅಪೇಕ್ಷೆ ಮಾಡಬೇಡ, ಶುಭಾಶುಭ ಪರಿತ್ಯಾಗಿ ಆಗಿರು. ಯಾವುದು ಬಂತೋ ಅದನ್ನು ಸ್ವೀಕಾರ ಮಾಡು, ನಿನಗೇನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಾಗಿರು. ಇದೆಲ್ಲ ಭಕ್ತಿಯ ನಿರ್ವಚನ ಒಳಗೆ ಬರ್ತದೆ. ಭಕ್ತಿ ಅಂದ ದೊಡ್ಡ ಪ್ರಮಾಣದಾಗ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂಥೇಳಿ ಗೀತೆ ಒಳಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು. ನಮ್ಮಲ್ಲಿ ಇವೆಲ್ಲ ಧಾರ್ಮಿಕ ವಿಧಿವಿಧಾನಗಳು, ಆಚರಣೆಗಳು ಮಾಡಿದಾಗ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು. ನೀವು ನೋಡ್ರಿ, ಒಂದು ಕ್ರೋಸಿನ್ ಗುಳಿಗೆನ ಹಾಕೊಡ್ರಿ, ನಿಮ್ಮ ಅರ್ಧ ಗಂಟೆಯಲ್ಲಿ ಮೈ ಬೆವ್ತು ಬಿಡ್ತದೆ, ಅದ್ರ ಆ್ಯಕ್ಷನ್ ಆಗ್ತದೆ, ಅದರದ್ದು ಒಳಗೆ ನಿಮ್ಗೆ ಬಾಡಿ ಒಳಗೆಲ್ಲ ಚೇಂಜಸ್ ಬಂದುಬಿಡ್ತದೆ. ನೀವು ಇಷ್ಟು ತೀರ್ಥಯಾತ್ರೆಗಳು ಮಾಡ್ತೀರಿ, ಕಾಶಿ ಹೋದ್ರಿ, ತಿರುಪತಿ ಹೋದ್ರಿ, ಅಲ್ಲಿ ಹೋದ್ರಿ, ಇಲ್ಲಿ ಹೋದ್ರಿ, ಎಲ್ಲ ಕಡೆ ತಿರುಗಿದ್ರಿ. ನೀವು ಬಂದ ನಂತರ ನಿಮ್ಮ ಜೀವನದಲ್ಲಿ ಏನಾದರೂ ಮಾರ್ಪು ಕಾಣಿಸ್ಬೇಕು, ಬದಲಾವಣೆ ಕಾಣಿಸ್ಬೇಕು. ಅಲ್ಲಿ ಹೋಗಿ ಬಂದ ಮೇಲೆ ಸಹಿತ ಇಷ್ಟೇ ಚಾಂಡಾಲತ್ವ ಇದೆ, ಅಲ್ಲಿ ಹೋಗಿ ಬಂದರೂ ಸಹಿತ ಇವನಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅಂದರೆ ಏನೋ ಮಾಡಿದರೂ ಉಪಯೋಗ ಇಲ್ಲ. ಅದಕ್ಕೆ ಹೇಸಿ ಬುದ್ಧಿ ಬಿಡದವನು ಕಾಶಿಗೆ ಹೋದವರೇನೋ ಫಲ ಅಂತ ನಮ್ಮ ದಾಸರು ಹಾಡ್ತಾರೆ. ನಿನ್ನಲ್ಲಿರ್ತಕ್ಕಂಥ ಬುದ್ಧಿ ಬದಲಾವಣೆ ಆಗಲಿಲ್ಲ ಅಂದ್ರೆ ನೀನು ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡಿದರೂ ಏನೂ ಉಪಯೋಗ ಇಲ್ಲ ಅಂಥೇಳಿ ಶಂಕರ ಭಗವತ್ಪಾದರು ತಮ್ಮ ಕೊನೆಯ ದಿನಗಳಲ್ಲಿ ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಬರೆದಿದ್ದಾರೆ. ನನ್ನ ಬುದ್ಧಿ ವಿಕಲತೆಯಿಂದ ಹೇ ಭಗವಂತ, ನಾನು ಮಾಡಿದ 3 ತಪ್ಪುಗಳನ್ನು ಕ್ಷಮಿಸು. ಅಂದರೆ ಇದು ಒಳ್ಳೆಯ ಲೋಕಕ್ಕೆ ಸಂದೇಶ ಕೊಡಲಿಕ್ಕೆ ಅವ್ರು ತಪ್ಪು ಮಾಡಿದ್ದಾರಂತಲ್ಲ, ಅವ್ರು ಆ ರೀತಿ ಬರ್ಕೊಂಡಿದ್ದಾರೆ ಆ ಶ್ಲೋಕದಲ್ಲಿ. ಮೊದಲನೇ ತಪ್ಪು, ಸರ್ವಂತರ್ಯಾಮಿದ್ದ ನೀನು ಅಣುರೇಣ ತೃಣಕಾಷ್ಟಗಳಲ್ಲಿ ಇರ್ತಕ್ಕಂಥ ನಿನ್ನನ್ನು ನಾನು ತೀರ್ಥಯಾತ್ರೆಗಳನ್ನು ಮಾಡಿ ಕಾಶಿಯಲ್ಲಿದ್ದಾರ, ಮಥುರಾದಲ್ಲಿದ್ದಾರ, ತಿರುಪತಿಯಲ್ಲಿದ್ದಾರ, ಮಂತ್ರಾಲಯದಲ್ಲಿದ್ದಾರ ಅಂಥೇಳಿ ತೀರ್ಥಯಾತ್ರೆಗಳನ್ನು ಮಾಡಿದೆ. ಅಂದರೆ ತೀರ್ಥಯಾತ್ರೆ ಮಾಡಬೇಡ್ರಿ ಅಂತ ಶಂಕರರಲ್ಲ, ಅದರಲ್ಲೇ ಎಲ್ಲ ಅನ್ಕೋಬೇಡ್ರಿ. ಸರಿ, ಅದು ಒಂದು ಸಲ ಹೋಗ್ರಿ, ದರ್ಶನ ಮಾಡ್ಕೊರಿ, ಬರ್ರಿ. ಏನು ನಮ್ಗೆ 2 ಸಲ ದರ್ಶನ ಆಯ್ತು ರೀ, ತಿರುಪತಿಯಾಗ 3 ಸಲ ದರ್ಶನ ಆಯ್ತು ರೀ, ಏನು 2 ಕಣ್ಣು ಸಾಲದಿಲ್ಲ ರೀ. ಏನು ಮಾಡಿ ಏನು, ನೀನು ಬಂದ ಮೇಲೆ ಏನಾದರೂ ಬದಲಾವಣೆ ಆಗಬೇಕಲ್ಲ. ನಿನ್ನ ಚಾಂಡಾಲ ಬುದ್ಧಿ ಹಾಗೆ ಅದ, ನಿನ್ನ ನಾಯಿಬಾಲ ಡೊಂಕ್ ಹಾಗೆ ಅದ. ನಿನ್ಗೆ 2 ಸಲ ದರ್ಶನ ಆದ್ರೇನೋ, 4 ಸಲ ದರ್ಶನ ಆದ್ರೆ ಯಾರಿಗೆ ಲಾಭ? ನಿನ್ನಿಂದ ಸಮಾಜಕ್ಕೆ, ನಿನ್ನಿಂದ ಬಂಧು ಬಳಗಕ್ಕೆ, ನಿನ್ನಿಂದ ಇನ್ನೊಬ್ಬರಿಗೆ ಲಾಭ ಆದರೆ ನೀನು ಯಾತ್ರೆಗಳು ಮಾಡಿ ದೇವರ ದರ್ಶನ ಮಾಡ್ಕೊಂಡಿದ್ದು ಲಾಭ. ಎಲ್ಲ ಸುಮ್ಮನೆ 3 ಸಲ ಆದ್ರಷ್ಟೇ, 4 ಸಲ ಆದ್ರಷ್ಟೇ, 50 ಸಲ ಆದ್ರಷ್ಟೇ. ಪಾಪ ತೊಳಿತಿತ್ತು ಗಂಗಾಲಿ ಸ್ನಾನ ಮಾಡಿದ್ರೆ ಮೀನು ಯಾವಾಗಿ ನೀರಲ್ಲೇ ಇರ್ತದೆ. ಅದಕ್ಕೆ ಹೇಳ್ತಾರೆ ಅವರು ಕಬೀರ್ ದಾಸ್ ಒಂದು ಕಡೆ, ನಹಾಯೇ ಧೋಯೆ ಕ್ಯಾ ಹುವಾ ಜೋ ಹೋ ಮನ್ ಮೇ ಮೈಲ್, ಮೀನು ಸದಾ ಜಲ್ ಮೇ ರಹೆ ಧೋಯೆ ಬಾಸನ ಜಾಯ್ ಕಬೀರ. ತಮ್ಮ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತಿತ್ತು, ಪಾಪ ಹೋಗ್ತಿತ್ತು ಅಂದ್ರೆ ಮೀನು 24 ಗಂಟೆ ನೀರಾಗಿರ್ತದೋ, ಒಮ್ಮೆ ತೆಗೆದು ವರ್ಷ ನೋಡು ಅದ್ರ ವಾಸನೆ ಎಷ್ಟಿರ್ತದೆ. ಅಂದರೆ ಸ್ನಾನ ಮಾಡಬೇಡ್ರಿ ಅಂತ ಅವ್ರದ್ದು ಉದ್ದೇಶ ಅಲ್ಲ, ಅದರಲ್ಲೇ ಎಲ್ಲ ಅಷ್ಟು ಆಯ್ತು ಅಂದ್ರೆ ಆಯ್ತು. ಯಾತ್ರೆ ಮಾಡಿದೆವು ಆಯಿತು, ಸ್ನಾನ ಮಾಡಿದೆವು ಆಯಿತು, ಕಾಶಿ ಒಳಗೆ ಗಂಗಾ ಸ್ನಾನ ಆಯಿತು, ಬದ್ರಿ ದರ್ಶನ ಆಯಿತು. ಏನಿದನ್ನು ಆಡಂಬರಗಳನ್ನು ಮಾಡಬೇಡ್ರಿ. ಇನ್ನೂ ಯಾತ್ರೆಗಳು ಮಾಡಿ ಬಂದವರು ನಾವು ಸಮಾರಾಧನೆಗಳಂತೇಳಿ ಮಾಡಿ ದೊಡ್ಡ ಇದು ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೋತಾರೆ, ನಾವು ಹೀಗೆ ಮಾಡಿದೆವು ಹಾಗೆ ಮಾಡಿದೆವು ಅಂತೇಳಿ. ನೀನು ಮಾಡಿದ ಮೇಲೆ ಬದಲಾವಣೆ ಬರಲಿ. ನೀನು ಮಾಡಿ ಸಮಾರಾಧನೆ ಮಾಡಿದ ಮೇಲೆ, ನೀನು ಕಾಶಿ ಬದ್ರಿ ಯಾತ್ರೆಗಳು ಮಾಡಿ ಸಮಾರಾಧನೆ ಮಾಡಿದ ಮೇಲೆ ನಿನ್ನ ಜೀವನದಲ್ಲಿ ಚೇಂಜಸ್ ಕಾಣಿಸ್ಲಿ. ನೀನು ದಾನ ಧರ್ಮ ಮಾಡುವನಾಗು. ನ ದಾನಂ ನ ಧರ್ಮಂ ನ ದಯಾ ನ ವಿದ್ಯಾ ನ ಪರೋಪಕಾರಂ ಇಹ ಮೃತ್ಯು ಲೋಕೇ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ದಾನ ಇಲ್ಲ, ಧರ್ಮ ಇಲ್ಲ, ಪರೋಪಕಾರ ಇಲ್ಲ, ಏನೇನಿಲ್ಲ, ಮನುಷ್ಯ ರೂಪದ ಮೃಗಗಳು ಅಂತೇಳಿ ಸುಭಾಷಿತ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಮೃಗ ಯಾಕಂದ, ಪಶು ಯಾಕನ್ಲಿಲ್ಲ ಅಂದ್ರೆ ಪಶುಗಳೆಲ್ಲ ಉಪಯೋಗ. ಎಮ್ಮೆ ಹಾಲು ಕೊಡ್ತದೆ, ಆಕಳ ಹಾಲು ಕೊಡ್ತದೆ, ಎತ್ತು ಕೆಲಸ ಮಾಡ್ತದೆ, ನಾಯಿ ಮನೆ ಕಾಯ್ತದೆ. ಈ ಮೃಗಗಳು ಬರೀ ಹರ್ಕೊಂಡು ತಿಂತಾವೆ.
ಆ ರೀತಿ ನಿಮ್ಮ ಜೀವನ ಆಗಬಾರ್ದು. ನಾವು ಸಹಿತ ಬದಲಾವಣೆ ಆಗಬೇಕು. ಅದಕ್ಕೋಸ್ಕರ ಶಂಕರ ಭಗವತ್ಪಾದರು ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಬರೆದಿದ್ದಿದೆ. ಎರಡನೇದೇನಪ್ಪ ಅಂದರೆ ನಿನಗೆ ನಾಮ ರೂಪಗಳನ್ನು ಕೊಟ್ಟು ನಾನು ಕಲ್ಪನೆ ಮಾಡಿಕೊಂಡೆ. ಮೂರನೇದು ನಿನ್ನ ಹೆಸರುಗಳಲ್ಲಿಂದ ಪದ್ಯಗಳನ್ನು ರಚಿಸಿ ನಾನು ವರ್ಣನೆ ಮಾಡಿ ಒಂದು ರೀತಿ ತಪ್ಪುಗಳನ್ನು ಮಾಡಿದೆ ಅಂಥೇಳಿ ಅವರು ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಬರೆದಿದ್ದಾರೆ. ಆ ರೀತಿ ನಮ್ಮ ಜೀವನ ಇರಬೇಕು. ಹೋಗ್ರಿ ಬರ್ರಿ, ಈಸಬೇಕು, ಇದ್ದು ಜಯಿಸಬೇಕು. ನೀವೆಲ್ಲ ಕಡೆ ಸಂಸಾರದಲ್ಲಿರ್ರಿ, ಯಾತ್ರೆಗಳು ಮಾಡಿರಿ, ತೀರ್ಥಯಾತ್ರೆ ಮಾಡಿರಿ, ಗಂಗಾ ಸ್ನಾನ ಮಾಡಿರಿ, ತಿರುಪತಿ 2 ಕಣ್ಣು ಸಾಲಾರ್ದಂಗೆ ದರ್ಶನ ಮಾಡಿಕೊಡ್ರಿ. ನಿಮಗೇನು ಯಾರೂ ಅಭ್ಯಂತರ ಇಲ್ಲ. ಆದ ನಂತರ ನೀವು ಊರಿಗೆ ಬಂದ ನಂತರ, ನೀವು ಪುನಃ ಬಂದ ನಂತರ ನಿಮ್ಮ ಜೀವನ ಬದಲಾವಣೆ ಕಾಣಿಸಲಿ. ನಿಮ್ಮ ಪರಿವಾರ, ನಿಮ್ಮ ಬಂಧು ಬಳಗ, ಸಮಾಜ ಅದರ ಬಗ್ಗೆ ಸ್ವಲ್ಪ ಆದರೂ ಚಿಂತೆ ಇರಲಿ. ದಾನ ಧರ್ಮ ಮಾಡಿರಿ, ಏನಾದರೂ ಸತ್ಕಾರ್ಯಗಳನ್ನು ಮಾಡಿರಿ. ಆವಾಗ ಮಾತ್ರ ನಿಮ್ಮ ತೀರ್ಥಯಾತ್ರೆಗಳು, ನಿಮ್ಮ ದಾನ ಧರ್ಮಗಳು, ನಿಮ್ಮ ಭಕ್ತಿ ಮಾಡಿದ್ದಕ್ಕೆ ಉಪಯೋಗ ಆಗ್ತದೆ. ಇಲ್ಲಾಂದ್ರೆ ಆಡಂಬರವಾಗಿ ಒಂದು 100 ಸಹಸ್ರ ಕೂಡ ಕ್ಷೀರಾಭಿಷೇಕ ಮಾಡಿದ್ರಿ, ಆ ಸಹಸ್ರ ಕೂಡ ಹಾಲು ಯಾವುದೋ ಒಂದು ಹಾಸ್ಟೆಲಿಗೆ ಕೊಡ್ರಿ, ಬಡ ವಿದ್ಯಾರ್ಥಿಗಳು ಕುಡಿತಾರೆ. ಯಾವುದೋ ಇದ್ರ ಮೇಲೆ ಹಾಕೋದ್ರಲ್ಲಿಂದ ಏನೂ ಪುಣ್ಯ ಬರೋದಿಲ್ಲ. ಕೋಟಿ ಬಿಲ್ವಾರ್ಚನೆ ಮಾಡೋದ್ರಲ್ಲಿಂದ ಪುಣ್ಯ ಬರೋದಿಲ್ಲ. ಲಕ್ಷ ಬಿಲ್ವಾರ್ಚನೆ ಮಾಡೋದ್ರಿಂದ ಪುಣ್ಯ ಬರೋದಿಲ್ಲ. ಇವೆಲ್ಲ ಪುಣ್ಯ ಬರತಕ್ಕಂಥವು ಭಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಗೀತೆ ಒಳಗೆ ಭಗವಂತ ಹೇಳಿದ್ದು, ನಾನು ಹೇಳಿದ್ದಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ, ಮೀರಾ ಭಕ್ತಿಗೆ ಮೆಚ್ಚಿದ್ದು, ಶಬರಿಯ ಎಂಜಲು ಉಂಡಿದ್ದು. ಇವರೆಲ್ಲ ಏನೂ ಮಾಡಿಲ್ಲ. ಇವರೆಲ್ಲ ಆಡಂಬರಗಳು, ಮೈಕ್ ಸೆಟ್ ಹಿಡ್ಕೊಂಡು ದೊಡ್ಡ ಪ್ರಮಾಣದಾಗ ಜನರನ್ನು ಗುಂಪು ಮಾಡಿ, ಇವರೇನು ದೊಡ್ಡ ದೊಡ್ಡ ಸ್ವಾಮಿಗಳನ್ನು ಕರೆಸಿ ಏನೂ ಮಾಡಿಲ್ಲ. ಬಹಳ ಸರಳವಾಗಿ ಏನಪ್ಪ ಅಂತಂದ್ರೆ ಮಾಡಿದ್ದಾರೆ. ಅಂಥ ಒಂದು ಭಕ್ತಿಯನ್ನು ನಾವು ನಡಿಬೇಕು, ಅಂಥ ಒಂದು ಮಾರ್ಗದಲ್ಲಿ ನಾವು ನಡಿಬೇಕು. ನಮ್ಮ ಮಕ್ಕಳಿಗೂ, ನಮ್ಮ ಯುವಕರು ಆ ಬಗ್ಗೆ ತಿಳ್ಕೋಬೇಕು. ಯುವಕರು ರೂಢಿಗಳಾಗಬಾರ್ದು. ನಮ್ಮ ಸ್ವಾಮಿಗಳು ಹೇಳಿದ್ದಾರೆ, ಆಯ್ತು ಅದೇ ವೇದವಾಕ್ಯ, ಇನ್ನೊಬ್ಬ ಅಂತ ನಮ್ಮ ಮಠದ ಸ್ವಾಮಿಗಳೇನು ಅದೇ ವೇದವಾಕ್ಯ, ಇವ್ರದ್ದೊಂದು ಗುಂಪು ಅವ್ರದ್ದೊಂದು ಗುಂಪು, ಇವ್ರೊಂದು 4 ಲಕ್ಷ, ಇವ್ರೊಂದು 2 ಲಕ್ಷ, ಕುಸ್ತಿ ಒಬ್ರಿಗೊಬ್ಬರು.